ಎಲ್ರಿಗೂ ನಮಸ್ಕಾರ. ನಮ್ಮ ಮೀಡಿಯಾಗೆ ಸ್ವಾಗತ. ಇವತ್ತಿನ ಅಪ್ಡೇಟ್ ಏನಂದರೆ, ನಿನ್ನೆ ಏಪ್ರಿಲ್ 4 ನಿಂಬಿಯ ಬನಾದೆಮ್ಮೆಯಾಗ ಫಿಲಮ್ ರಿಲೀಸ್ ಆಗಿತ್ತು. ಜನರು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದರು ಫಿಲಮ್ ಬಗ್ಗೆ. ಈ ಫಿಲಮ್ ಬಗ್ಗೆ ಬರಬೇಕಂದ್ರೆ ನಮ್ಮ ಮ್ಯೂಸಿಷಿಯನ್ನಿಂದ ಹಿಡಿದು ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ನಿನ್ನೆ ಒಳ್ಳೆ ರಿಟರ್ನ್ಸ್ ಕೂಡ ಬಂದಿದೆ. ಈ ನಿಂಬಿಯ ಬನಾದೆಮ್ಮೆಯಾಗ ಈ ಫಿಲಮ್ ಪ್ರೊಡ್ಯೂಸರ್ ವಿ ಮಾದೇಶ್ ಮತ್ತು ಡೈರೆಕ್ಟರ್ ಅಶೋಕ್ ಕಡಬ, ಹಾಗೆ ಒಳ್ಳೆ ಮ್ಯೂಸಿಷಿಯನ್ ಇವರು ಕೂಡ ಕಾರ್ತಿಕ್ ವೆಂಕಟೇಶ್ ಅವರು ಒಳ್ಳೆ ಮ್ಯೂಸಿಷಿಯನ್, ಹಾಗೆ ಕೊರಿಯೋಗ್ರಾಫರ್ ಬಂದು ಮದನ್. ಹಾಗೆ ಎಲ್ಲ ಈ ಪಿಕ್ಚರಲ್ಲಿ ಎಲ್ಲ ಹೊಸ ಕ್ಯಾರೆಕ್ಟರ್ನ ಇಂಪೋಸ್ ಮಾಡಿದ್ದಾರೆ. ಹಾಗೆ ಹೊಸ ಆ್ಯಕ್ಟರ್ ನಮ್ಮ ಹೀರೋ ಕಡೆ ಬರಬೇಕಂದ್ರೆ ಷಣ್ಮುಗ ಗೋವಿಂದರಾಜು. ಷಣ್ಮುಗ ಅವರು ತುಂಬ ಒಳ್ಳೆ ಆ್ಯಕ್ಟ್ರು, ಅಂದರೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಮತ್ತು ಇದೇ ಅವರ ಫಸ್ಟ್ ಫಿಲಮ್ ಇಂಡಸ್ಟ್ರಿಗೆ ಬಂದಿದ್ದು. ಅವರು ಈ ಫಸ್ಟ್ ಫಿಲಮ್ ತುಂಬ ಹಿಟ್ಟಾಗಲಿ ಅಂತ ಹಾರೈಸ್ತಾರೆ. ಹಾಗೆ ನಮ್ಮ ಹೀರೋಯಿನ್ ಕಡೆ ಬರೋಂಗಿದ್ರೆ ಧನುಶ್ರೀ, ಇವರು ಕೂಡ ಹೊಸ ಆ್ಯಕ್ಟ್ರೇ. ಹಾಗೆ ನಮ್ಮ ಸಂಗೀತ ಮೇಡಮ್ ಅವರು ಎಷ್ಟು ರಾಜ್ಕುಮಾರ್ ಅವರಿಂದ ಹಿಡಿದು ಈಗಿನ ಟ್ರೆಂಡಿಂಗ್ವರೆಗೂ ಎಲ್ಲ ಪಿಕ್ಚರ್ಗೂ ಆ್ಯಕ್ಟ್ ಮಾಡಿದ್ದಾರೆ. ಈ ಪಿಕ್ಚರ್ ಬಗ್ಗೆ ಬರಬೇಕಂದ್ರೆ ತುಂಬ ಎಮೋಷ್ನಲ್ ಪಿಕ್ಚರ್. ಹಾಗೆ ಒಬ್ಬ ತಾಯಿ ಮಗನ ಬಾಂಧವ್ಯ, ಹಾಗೆ ಸ್ಟೋರಿ ಸ್ಟಾರ್ಟಿಂಗ್ ತುಂಬ ಇಂಟ್ರೆಸ್ಟಿಂಗಾಗಿ ನಡೆಯುತ್ತೆ, ಮತ್ತು ಲಾಸ್ಟಲ್ಲಿ ಎಲ್ಲರೂ ಕೂಡ ಎಮೋಷ್ನಲಿ ಕನೆಕ್ಟ್ ಆಗ್ತಾರೆ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಇದು ಬರೀ ಪೇಜ್ 1 ಮುಂದಕ್ಕೆ ಪೇಜ್ 2 ಇದೆ. ಅದು ಸೆಪ್ಟೆಂಬರಲ್ಲಿ ರಿಲೀಸ್ ಆಗ್ತಿದೆ ಅಂತ ವಿಷಯ ಇದೆ. ಈ ಪೇಜ್ 1ನಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಅವ್ರ ಮಗನೇನಾ ಇಲ್ವಾ ಅಂತ ಒಂದು ಕ್ವಶನ್ ಮಾಡ್ಕೊಳ್ಳುತ್ತೆ. ಅದನ್ನು ನೋಡೋಕ್ಕೆ ಪೇಜ್ 2ಅಲ್ಲಿ ತುಂಬ ಕಾಮಿಡಿ ಸಿನ್ವಾಲ್ ಆಗಿದೆ, ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸರಿ ಬನ್ನಿ ಈಗ ಪೇಜ್ 1ನಲ್ಲಿರುವ ಒಬ್ಬರು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅವ್ರು ಮಾತಾಡ್ಸೋಣ. ಹಾಗೆ ತದನಂತರ ಗೋವಿಂದರಾಜು ಅವರು, ಹಾಗೆ ಷಣ್ಮುಗ ಅವರು ಹೀರೋಯಿನ್ನು, ಹಾಗೆ ತಾಯಿ ಪಾತ್ರ ಮಾಡಿರುವ ಸಂಗೀತ ಅವ್ರನ್ನೆಲ್ಲ ಮಾತಾಡ್ಸೋಣ. ನನಗೆ ತುಂಬ ಖುಷಿ ಆಯಿತು, ಮತ್ತು ಸಪೋರ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಎಲ್ಲರೂ. ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ನಿಮ್ಮನ್ನ ನೋಡಿದಾಗ ತುಂಬ ಭಯ ಆಯಿತು, ಮತ್ತು ಖಡಕ್ಕಾಗಿದ್ದೀರಾ ನೀವು, ತುಂಬ ಚೆನ್ನಾಗಿದೆ ನಿಮ್ಮ ಕ್ಯಾರೆಕ್ಟರು ಅಂತ ಎಲ್ಲರೂ ಹೇಳಿದಾಗ ನನ್ನ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ಈ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸರ್. ದೊಡ್ಡ ಮನೆಯವ್ರ ಫಸ್ಟ್ ಟೈಮ್ ಮಾಡಿದ್ದೀರಾ ಸರ್? ಇದು ನನ್ನ ಫಸ್ಟ್ ಮೂವಿ ಕೂಡ. ನನಗೆ ಈ ಆಪರ್ಚುನಿಟಿ ಸಿಕ್ಕಿದೆ ತುಂಬ ದೊಡ್ಡ ಆಪರ್ಚುನಿಟಿ ಸರ್. ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಮೂವಿಯಲ್ಲೆಲ್ಲ ಆ್ಯಕ್ಟ್ ಮಾಡ್ತೀನಿ, ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ಬರ್ತೀನಿ ನಾನು ಅಂತಲೂ ಅಂದ್ಕೊಂಡಿರಲಿಲ್ಲ. ಸೊ ಇವತ್ತು ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ತುಂಬ ಖುಷಿ ಆಯಿತು. ಪ್ರೇಕ್ಷಕರು ಚಪ್ಪಾಳೆ ಹೊಡೆಯುವಾಗ ನಿಮ್ಮ ಫೀಲ್ ಇದೆ? ಖುಷಿ ಆಯಿತು ಸರ್, ತುಂಬ ಖುಷಿ ಆಯಿತು. ಬಟ್ ಏನು ಹೇಳೋದು, ಲೈಕ್ ಆಚೆ ಬಂದಮೇಲೆ ಎಲ್ಲರೂ ನಮಗೆ ಅಂತ ಒಂದು ವರ್ಡಿಂಗ್ಸ್ ಕೊಡ್ತಾರಲ್ಲ, ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಆ ವರ್ಡ್ಸ್ ಬಂದುಬಿಟ್ಟು ಪ್ರೈಸ್ಲೆಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ದು ತುಂಬ ಖುಷಿ ಪಡ್ತು. ಮನೆಯಾಗ ಆಡಿಯನ್ಸ್ಗೆ ಏನಂತ ಹೇಳ್ತೀವಿ? ಇದೇ ಥರ ಸಪೋರ್ಟ್ ಮಾಡಿ. ಆಚೆ ಬಂದಿದ ತಕ್ಷಣ ತುಂಬಾ ಜನ ವೆಂಕಟಲಕ್ಷ್ಮಿ ಅವರು ಎಲ್ಲಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಎಲ್ಲರೂ ವಿಶ್ ಮಾಡಿದ್ರು, ಆಲ್ ದ ಬೆಸ್ಟ್ ಅಂತ ಹೇಳಿದ್ರು. ತುಂಬ ಜನ ಬ್ಲೆಸ್ ಮಾಡಿದ್ದಾರೆ. ಇವತ್ತು ಇಲ್ಲಿ ಬಂದು ನಿಂತಿರೋದಕ್ಕೆ ಅಷ್ಟು ಜನ ನನಗೆ ಬ್ಲೆಸ್ ಮಾಡಿರೋದು, ಆ ಬ್ಲೆಸ್ಸಿಂಗ್ ತೊಗೊಳ್ಳೋದೇ ಒಂದು ದೊಡ್ಡ ಬ್ಲೆಸ್ಸಿಂಗ್ಸು. ಸೊ ಇದೇ ಥರ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಬ್ಲೆಸ್ ಮಾಡಿ ಅಂತ. ನಾಯಕನಾಗಿ ಬಂದಿದ್ದಾನೆ. ನನಗೆ ನಮ್ಮ ಎಲ್ಲರ ಸಿನಿಮಾನ ಆಶೀರ್ವಾದ ಅವ್ರ ಮೇಲೆ ಇರಬೇಕು, ನೀವು ಹೇಳಿ ಅವ್ರನ್ನ ಬೆಳೆಸಬೇಕು, ಬರಬೇಕು ಅಂತ ನಿಮಗೆ ತುಂಬ ಜನ ಮೂವಿ ನೋಡ್ತಾರೆ ಹೇಳ್ತಿದ್ರೆ ಅಣ್ಣವ್ರನ್ನೇ ನೋಡ್ದಂಗೆ ಆಯಿತು ಅಂತ. ಅದ್ರ ಬಗ್ಗೆ ಮಗಳ ಒಂದು ರೀತಿಗೆ ಖುಷಿ ಆಗ್ತಾಯಿದೆ, ಕೇಳಲಿಕ್ಕೆ ಖುಷಿ ಆಗ್ತದೆ. ನನ್ನ ದೇವರುಗಳಾದ ತಾತ ಅಜ್ಜಿ ನಮ್ಮ ಖಂಡಿತ ಮಿಸ್ ಮಾಡಿದ್ರು. ನಿನ್ನೆ ಮಳೆ ಬಂತು, ನನ್ನ ತಂಗಿ ಹೇಳಿದ್ರು ಅವಳು ತಾತ ಅಜ್ಜಿ ಆಮೇಲೆ ನಾನು ಆಶೀರ್ವಾದ ಮಾಡಿದ್ದಾರೆ, ಮಳೆ ಸುರಿಸಿ. ನನಗೆ ಒಂದು 2 ನಿಮಿಷ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಯಾಕಂದರೆ ಅವ್ರ ಜೊತೆಯಲ್ಲೇ ಇದ್ದು ಏನು ಹೇಳಬೇಕು ನನಗೆ ಗೊತ್ತಾಗ್ತಾರೆ. ಅವ್ರ ಆಶೀರ್ವಾದ ಪ್ರತಿದಿನ ನಾನು ಬಂದಿದ್ದು, ನಾನು ಕೈ ಮುಗಿಯೋದೆ ಅವರಿಬ್ಬರಿಗೆ. ಅವ್ರನ್ನ ನೆನೆಸ್ದೇ ಇರೋ ದಿನ ಇಲ್ಲ, ಅವ್ರನ್ನ ನಾನು ನೋಡದೇ ಇರೋ ದಿನ ಇಲ್ಲ. ನಮ್ಮ ಜೊತೆಗೆ ಇದ್ದಾರೆ ಯಾವಾಗ. ಇದು ಅವ್ರದ್ದೇ ಆಶೀರ್ವಾದ, ಅದು ಖಂಡಿತವಾಗ್ಲೂ ನಿಜ. ನಾನು ಮೂವಿ ಶೂಟಿಂಗ್ ಟೈಮಲ್ಲೂ ಎಲ್ಲ ನನಗೆ ಓಕೆ ಸಿನಿಮಾ ರಿಲೀಸ್ ಆದಾಗ ನಾನು ಎಲ್ಲರೂ ಜನರ ಜೊತೆ ನಾನು ಕೂತ್ಕೊಂಡು ನೋಡ್ತೀನಲ್ವ ಅಂತ ತುಂಬ ದಿನದಿಂದ ನಾವು ಕಾಯ್ಕೊಂಡಿದ್ದು. ಅಂತೂ ಆಯ್ತಲ್ವಾ ಅಂತ ಒಂದು ಖುಷಿ ಇತ್ತು. ಜನರ ಮಧ್ಯೆ ನೋಡಿದಾಗ ಅವ್ರ ರಿಯಾಕ್ಷನ್ ನೋಡಿದಾಗ ನಾನು ಅವ್ರ ಪಕ್ಕದಲ್ಲೆಲ್ಲ ಕೂತಾಗ ಅವ್ರು ಮಾತಾಡ್ಸಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ತುಂಬ ಚೆನ್ನಾಗಿದೆ, ಏನು ಕಥೆನಪ್ಪ ಅಂತ ಎಲ್ಲ ಹೇಳಿದ್ರು ನಾನು ಕೇಳಿಸ್ಕೊಂಡೆ. ಸಿಕ್ಕಾಪಟ್ಟೆ
ರಾಜ್ಕುಮಾರ್ ಮೊಮ್ಮಗನ ಮಾಡಿದ್ರು ಅದೊಂದು ವಯಸ್ಸಿದ ಬಂದ ಭಾಗ್ಯ ಅಂತ ಹೇಳ್ತೀನಿ. ಹಾಗೆಯೇ ನನಗೂ ಕೂಡ ನಾನು ಅಂದ್ಕೊಂಡೇ ಇರಲಿಲ್ಲ ಯಾವತ್ತೂ ನಾನು ಇಂಡಸ್ಟ್ರಿ ಬರ್ತೀನಿ, ನಾನು ಆ್ಯಕ್ಟ್ ಮಾಡ್ತೀನಿ, ನನ್ನ ಕೈಲೂ ಆ್ಯಕ್ಟ್ ಮಾಡೋಕ್ಕಾಗುತ್ತೆ, ನಾನು ಕ್ಯಾಮ್ರಾ ಫೇಸ್ ಮಾಡ್ತೀನಿ ಅನ್ನೋದು ಯಾವ ಒಂದು ಆಲೋಚನೆಯೂ ನನಗಿರಲಿಲ್ಲ. ಯಾವಾಗ ನನಗೆ ಒಬ್ಬರಿಗೆ ಚಾನ್ಸ್ ಇತ್ತು ನನಗೆ ಒಂಥರ ಫುಲ್ ಖುಷಿ ಆಯಿತು. ಅದರಲ್ಲೂ ನಾನು ಶ್ರೀಮುಖ್ ಸರ್ ಜೊತೆ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅನ್ನೋದೊಂದು ಕ್ವೆಶನ್ ಮಾರ್ಕು ಬಂತು ನನಗೆ. ಆದರೂ ಒಂದು ಸೆಟ್ಟಲ್ಲಿ ಹೋದಾಗ ಮಾಡಿದೆ, ನಾನು ಎಲ್ಲರ ಜೊತೆಲೂ ಟೈಮ್ ಸ್ಪೆಂಡ್ ಮಾಡಿದೆ. ದೊಡ್ಡ ಮನೆ ಮಗ ಜೊತೆ ನನಗೆ ಫಸ್ಟ್ ಆಪರ್ಚುನಿಟಿ ಸಿಗ್ತಲ್ವಾ, ಓಕೆ ಅಂತ ತುಂಬ ಖುಷಿ ಆಯಿತು. ಪಾರ್ಟ್ 2ಗೆ ಎಷ್ಟು ವೇಟ್ ಮಾಡ್ತಾರೆ? ಪಾರ್ಟ್ 2 ಇನ್ನೇನು 60% ಆಲ್ರೆಡಿ ಶೂಟ್ ಆಗಿದೆ. ಸೊ ಆದಷ್ಟು ಬೇಗ ರಿಲೀಸ್ ಮಾಡ್ತಾರೆ. ಯಾಕಂತಂದರೆ ಜನರು ಕೂಡ ಎಲ್ಲರಿಗೂ ಕ್ವಶನ್ ಮಾರ್ಕ್ ಅಂತೂ ಇದ್ದೇ ಇರುತ್ತೆ. ನೆಕ್ಸ್ಟ್ ಏನು ಹಾಗಾದರೆ ಯಾರು ಏನು ಅನ್ನೋದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ಸೊ ಅವ್ರಿಗೂ ಬೇಗ ಆನ್ಸರ್ ಕೊಡಬೇಕು ಅಂತ ಹೇಳಿ ಆದಷ್ಟು ಬೇಗ ನಾವು ಕೂಡ ರಿಲೀಸ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಪಾತ್ರ ಸಿಕ್ಕಿದೆ. ಹೀಗಾಗಿ ಒಂದು 25 ವರ್ಷಗಳ ನಂತರ ನನಗೆ ಗೊತ್ತಿದ್ದಂಗೆ ಎಂಡಲ್ಲಿ ನನಗೆ ಅಳು ಬಂದಿರ್ತಂತ ಅಷ್ಟು ಒಂದು ಹಾರ್ಟ್ ಟಚಿಂಗ್ ಆಗಿದೆ ತಾಯಿ ಮಗನ ಬಾಂಧವ್ಯ. ಸೊ ಎಲ್ರಿಗೂ ಇಷ್ಟ ಆಗ್ತಿದೆ. ಎಲ್ಲರೂ ತುಂಬ ಜನ ಹೇಳ್ತಾ ಇದ್ದಾರೆ ನಾವು ಅಮ್ಮನ ಮಿಸ್ ಮಾಡ್ಕೊಂಡಿಲ್ಲ, ಸ್ಕ್ರೀನಲ್ಲಿ ನಮ್ಮ ಅಮ್ಮನ ಜೊತೆನೇ ಇದ್ದೀವಿ ಅನ್ನೋ ಥರ ಆಗ್ತಿದೆ. ಅಷ್ಟು ಆಗ್ತಲ್ಲ ಆಸೆ ಆರ್ಟಿಸ್ಟ್ ಆ ಥರ ತುಂಬ ಖಂಡಿತವಾದ ಅಮ್ಮಂದರಿಗೆ ಮಕ್ಕಳಿಂದ ಒಂದು ದಿನ ಬಿಡೋದೇ ಕಷ್ಟ. ಅದೊಂದು 25 ವರ್ಷ ಬಿಟ್ಟು ಮತ್ತೆ ಮಗನ ವಾಪಸ್ ಸಿಗ್ತಿದೆ ಅದಲ್ಲ, ಯಾವ ತಾಯಿ ತಾನೇ ಖುಷಿ ಆಗಲ್ಲ, ಹೇಳ್ಕೊಳಕ್ಕಾಗಲ್ಲ. ತಾಯಿ ಅವರಿಗೆ ಸಾಧ್ಯ ಬೇಗ ಆ ನೋವು ಸಾಧ್ಯ ನೀವು ಹಾಸ್ಪಿಟಲ್ ನಿಮಗೆಲ್ಲ ಗೊತ್ತಾಗ್ತದೆ. ಆ ಥರ ಒಂದು ಪಾತ್ರ ನನಗೆ ಸಿಕ್ಕಿದೆ, ನನಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಡೈರೆಕ್ಟ್ರಿಗೆ ಅಶೋಕ್ಗೆ ನಮ್ಮ ನಿರ್ಮಾಪಕರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ಷಣ್ಮುಖ ಅವ್ರಿಗೆ, ಯಾಕಂದರೆ ಇವತ್ತು ಏನೇ ನಿಮಗೆ ಅಂದರೆ ತಾಯಿ ಪಾತ್ರ ಚೆನ್ನಾಗಿದೆ ಅಂತಂದ್ರೆ ಅದಕ್ಕೆ ಪ್ಲಸ್ ಪಾಯಿಂಟ್ ಮಗ ತಾಯಿ ಬಾಂಡಿಂಗ್ ಚೆನ್ನಾಗಿದೆ. ಸೊ ಖುಷಿ ಇಡೀ ತಂಡಕ್ಕೆ ನಾನು ತುಂಬ ಧನ್ಯವಾದಗಳನ್ನ ಸಿಗುತ್ತೆ ನಿಮಗೆ ಇನ್ನೊಬ್ಬ ಮಗ ಬರ್ತಾರೆ, ನನಗೆ ಅಳು ಬಂದ್ಬಿಡ್ತು. ಆ್ಯಕ್ಚುಲಿ ಸಿನಿಮಾ ಎಂಡಲ್ಲಿ ನನಗೆ ಗೊತ್ತಿದ್ದಕ್ಕೆ ಕಣ್ಣಲ್ಲಿ ಇರ್ಬೋದು. ಯಾಕಂದರೆ ಆ ಸಿನಿಮಾದಲ್ಲಿ ನಾನು ಒಂದು ಆಡಿಯನ್ಸ್ ಆಗಿ ನೋಡ್ತಾ ಇದ್ದೀನಿ. ನಾನು ಪಾತ್ರ ಮಾಡಿರೋ ಥರ ನೋಡಿದಾಗ ಆಡಿಯನ್ಸ್ ಆಗಿ ಕೂತ್ಕೊಂಡು ಸೊ ಕೂತ್ಕೊಂಡು ನೋಡಿದಾಗ ತಾಯಿ ನಾನು ದಾಸೆ ಮಗ ನಿಂತ್ಕೊಂಡು ನನಗೆ ಗೊತ್ತಿರುತ್ತೆ. ಮಗ ಹೋಗ್ದಾಗ ಇವನು ಅಷ್ಟೆಲ್ಲ ನೋಡಿದ್ದು 25 ವರ್ಷ ಮಗ ಅವನು ಅಂತೇಳಿ ಅಷ್ಟೆಲ್ಲ ಎಮೋಷ್ನಲ್ ಸೀನೆಲ್ಲ ಆಗಿ ಏನೋ ಒಂದು ಕಳ್ಕೊಂಡಿರೋ ಸಂಪತ್ತು ಸಿಕ್ತು ಅಂದಾಗ ಅವನ್ನೆಲ್ಲ ಇವನು ಅಂದಾಗ ಯಾವ ತಾಯಿ ತಾನೇ ಒಂದು ಇದಾಗಲ್ಲ. ಮತ್ತು ಇದು ನಿಜಾನ ಅಷ್ಟು ಅಂತಲೂ ಗೊತ್ತಿಲ್ಲ. ಇಷ್ಟ ಬಂದಾಗ ಎಲ್ಲರೂ ಏನು ನಡೆದಿದೆ ಎಲ್ಲ ಸ್ಟೋರಿ ನಿಮ್ಗೆ ಹೇಳ್ತಾರೆ. ಹೌದು, ಕ್ವೆಶನ್ ನಂಬಕ್ಕಾಗುತ್ತೆ ಹೌದು ಒಂಥರ ಕ್ವಶನ್ ಮಾರ್ಕ್. ಬಟ್ ಇದು ಎಲ್ಲ ಕ್ವಶನ್ ಮಾರ್ಕ್ ಆನ್ಸರ್ ಪೇಜ್ 2 ಸಿಗುತ್ತೆ ನಿಮಗೆಲ್ಲ ಇಷ್ಟ ಆಯ್ತಲ್ಲ ಸಿನಿಮಾ? ಚೆನ್ನಾಗಿದೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಂಬಿಯ ಬನಾದ ಮ್ಯಾಗ ಪೇಜ್ 1 ಇಟ್ಸ್ ಜಸ್ಟ್ ಬಿಗಿನಿಂಗ್, ವೆರನ್ ಪಾರ್ಟ್ 2 ಕೂಡ ಇದೆ. ನಿಂಬಿಯ ಬನದ ಮ್ಯಾಗ ಪೇಜ್ 2 ಇದೇ ಸೆಪ್ಟೆಂಬರಲ್ಲಿ ರಿಲೀಸ್ ಆಗ್ತಿದೆ ಅಂತ ವಿಷಯ ಇದೆ. ಲೆಟ್ಸ್ ಸಪೋರ್ಟ್ ಬೋತ್ ಫಿಲಮ್ ಆ್ಯಂಡ್ ನಿಂಬಿಯ ಬನದ ಮ್ಯಾಗ. ಈ ಪಿಕ್ಚರ್ನ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ, ನೋ ಪೈರಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.